ಡೋರ್ ಲಾಕ್ ಆಗಿದೆ ಅಂತ. ಇದು ಮಿಡಲ್ ಒನ್ ಡೋರ್ ಓಪನ್ ಇದೆಯಲ್ಲ, ಅದು ಇದ್ರಲ್ಲಿ ಸೆನ್ಸರ್ ಹೋಗಿದೆ, ಗೊತ್ತಾಯ್ತಾ? ಇನ್ನು ಹೆಂಗ್ ಗೊತ್ತಾಗುತ್ತೆ? ಅದು ಆನ್ ಆದಾಗ ಹೋಗುತ್ತೆ ಅದೆಲ್ಲ ಲೈಟ್ಸು, ಗೊತ್ತಾಯ್ತಾ? ಇದು ಸಪೋಸ್ ಏನೋ ಡೋರ್ ಲಾಕ್ ಆಗಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಇಲ್ಲೇ ಇರುತ್ತಲ್ವಾ, ಇದು ಲೈಟ್ ಕಂಟಿನ್ಯೂಸ್ ಆನ್ ಆಗಿರುತ್ತೆ. ಅದು ಆನ್ ಆಗಿಲ್ಲ ಅಂದ್ರೆ ಆಗಿದೆ, ಲಾಕ್ ಆಗಿದೆ ಅಂತ, ಗೊತ್ತಾಯ್ತಾ? ಅದ ಅಂದ್ರೆ ಡೋರ್ ಓಪನ್ ಸಿಂಬಲ್ ಇರುತ್ತೆ. ಕರೆಕ್ಟ್ ಆಗಿ ಆ ಡೋರೇ ಬಿದ್ದಿಲ್ಲ, ಈ ಡೋರೇ ಬಿದ್ದಿಲ್ಲ ಹಂಗೆ ಗೊತ್ತಾ? ಇವಾಗ ಅಪ್ಡೇಟೆಡ್ ವೆಹಿಕಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಹಿಂದೆದು ರೆಡ್ ಮಾರ್ಕ್ ಬರುತ್ತೆ ಫುಲ್ ಕ್ಲಸ್ಟರ್ ಅಲ್ಲೇ. ಇದರಲ್ಲಿ ಏನಾಗುತ್ತೆ, ಮ್ಯಾನುವಲಿ ನಾವು ಚೆಕ್ ಮಾಡ್ಕೋಬೇಕು, ಹಂಗೆ ಗೊತ್ತಾಗಲ್ಲ. ಇದು ಬರೀ ಬೇಸಿಕ್ ಅಷ್ಟೇ, ಗೊತ್ತಾಯ್ತಾ? ಇದಾದ್ಮೇಲೆ ಇದು ಸೀಟ್ ಬೆಲ್ಟ್. ಆದ್ಮೇಲೆ ಇಲ್ಲಿ ನೋಡಿ ಬ್ರೇಕ್ ಅಂತ ಇದೆಯಲ್ಲ, ಇದು ಯಾವ ಬ್ರೇಕ್ ಹೇಳಿ? ಹಲೋ, ಇಲ್ಲ ಕ್ಲಾಸ್ ಕೊಡ್ತಿದ್ದೆ. ಸರಿ ಆಯಿತು. ಸರಿ ಆಯಿತು. ತಿಂಡಿ ಸರಿ ಆಯಿತು, ಸರಿ ಮಾಡ್ತೀನಿ. ಆಯಿತು, ಒಂದು ಸ್ವಲ್ಪ ಇವಾಗ ಬೇಸಿಕ್ಸ್ ಹೇಳ್ಕೊಡ್ತಿದ್ದೆ. ನೋಡಿ, ಇದು ಬ್ರೇಕ್ ಇದೆಯಲ್ಲ, ಈ ಬ್ರೇಕ್ ಹ್ಯಾಂಡ್ ಬ್ರೇಕ್, ಓಕೆನಾ? ಅದು ಎಲ್ಲಾನು ಇದಾಗಿರ್ಬೇಕು. ಇದು ಚೈಲ್ಡ್ ಲಾಕ್, ಓಕೆನಾ? ಇದು ಫ್ಯೂಯಲ್ ಮೀಟರ್, ಇದು ಹೀಟ್ ಟ್ಯಾಕೋಮೀಟರ್, ಓಕೆನಾ? ಹೀಟ್ ಇವಾಗ ಫುಲ್ ರೆಡ್ಡಿಗೆ ಹೋದ್ರೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಇಲ್ಲ, ಎಂಗೇಜ್ ಆಗಿದೆಯಲ್ಲ ಹ್ಯಾಂಡ್ ಬ್ರೇಕ್. ಇದನ್ನ ಡೌನ್ ಅಪ್ಪಲ್ಲಿ ಇದೆ, ಇದು ಡೌನ್ ಮಾಡಿದ್ರೆ ಅದು ಸಿಂಬಲ್ ಹೋಗುತ್ತೆ, ಗೊತ್ತಾಯ್ತಾ? ಯಾವಾಗ್ಲೂ ಅದು ಸಿಂಬಲ್ ಏನು ಇರಬಾರ್ದು. ಇವಾಗ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗಿದ್ರೆ ಗಾಡಿನೇ ಮೂವ್ ಆಗಲ್ಲ. ಡೌನ್ ಮಾಡೋದು ಹೆಂಗೆ ಗೊತ್ತಾ? ಫಸ್ಟು ಲಿಫ್ಟ್ ಮಾಡಬೇಕು, ಒಂದು ಸ್ವಲ್ಪ ಹಿಂಗೆ ಲಿಫ್ಟ್ ಮಾಡಿ ಇದನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಹಿಂಗೆ ನೋಡಿ ಮುಂದೆ ಹೋಗ್ತಾ ಇತ್ತು. ಇವಾಗ ವೆಹಿಕಲ್ ಬ್ರೇಕ್ನ ಪ್ರೆಸ್ ಮಾಡಿರಬೇಕು, ಗೊತ್ತಾಯ್ತಾ? ಇವಾಗ ಇದು ಎಂಗೇಜ್ ಆಗಿರೋದಕ್ಕೆ ಹಿಂಗೆ ಸ್ಟೇಬಲ್ ಆಗಿ ನಿಂತಿತ್ತು. ಇವಾಗ ಅಪ್ ಆ್ಯಂಡ್ ಡೌನ್ ಏನಾದರೂ ಇದ್ದರೆ ಹಿಂಗೆ ಹಿಂದೆ ಮುಂದೆ ಮೂವ್ಮೆಂಟ್ ಆಗುತ್ತೆ. ಅದಕ್ಕೆ ಏನು ಮಾಡೋದು, ನಾವು ಬ್ರೇಕ್ ಪ್ರೆಸ್ ಮಾಡಬೇಕು. ಬ್ರೇಕ್ ಅದಕ್ಕೆ ಏನು ಮಾಡಬೇಕು, ಸ್ಟಾರ್ಟ್ ಮಾಡಿ ನಾವು ಹ್ಯಾಂಡ್ ಬ್ರೇಕ್ನ ಇಳಿಸ್ಬೇಕು, ಗೊತ್ತಾಯ್ತಾ? ಇವಾಗ ಬ್ರೇಕ್ ಹಿಡ್ದಿರ್ತೀವಿ, ಒಂದೊಂದು ಟೈಮು ಒಂದು 2-3 ಸಲ ಇವಾಗ ಯಾರಾದರೂ ಬ್ರೇಕ್ ಒತ್ತಿದ್ರೆ ಏರಿನ್ ಆಗಿಬಿಟ್ಟು ಅದು ಟೈಟಾಗಿರುತ್ತೆ, ಬ್ರೇಕ್ ಹಿಡಿಯಲ್ಲ. ಇವಾಗ ಎಷ್ಟು ಬ್ರೇಕ್ ಹಿಡಿದಿದ್ದೀವಲ್ವಾ, ಸ್ಟಾರ್ಟ್ ಮಾಡೋದ್ಮೇಲೆ ಅದು ಬ್ರೇಕ್ ಇನ್ನೂ ಒಳಗಡೆ ಹೋಗುತ್ತೆ, ಅಂದರೆ ಏರ್ ಔಟ್ ಆಗುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ, ಗೊತ್ತಾಯ್ತಾ? ಅದಕ್ಕೇ ಏನು ಮಾಡಬೇಕು, ನಾವು ಹ್ಯಾಂಡ್ ಬ್ರೇಕ್ನ ಮೂವ್ ಮಾಡೋ ಟೈಮಲ್ಲಿ ಇಳಿಸ್ಬೇಕು, ಗೊತ್ತಾಯ್ತಾ? ಇವಾಗ ಏನಾದರೂ ನೀವು ಬಂದಿರ್ತೀರಾ, ಹಿಂಗೆ ಹ್ಯಾಂಡ್ ಬ್ರೇಕ್ ಸ್ಟಾರ್ಟ್ ಮಾಡ್ದೇ ಮೂವ್ ಮಾಡೋ ಟೈಮಲ್ಲಿ ಇಳಿಸ್ಕೋಬೇಕು. ಮಾತಾಡ್ತಿರ್ತೀರಾ, ಇಲ್ಲೇನೋ ಮೊಬೈಲ್ ನೋಡ್ತಿರ್ತೀರಾ, ಅವಾಗ ಹ್ಯಾಂಡ್ ಬ್ರೇಕ್ ಇಳಿಸಿರ್ತೀರಾ, ಮೂವ್ಮೆಂಟ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತೇ ಆಗಲ್ಲ ಕಾರ್ ಒಳಗಡೆ. ಆವಾಗ ಹಿಂದೆ ಮುಂದೆ ಟಚ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಮೂವ್ ಮಾಡೋ ಟೈಮಲ್ಲಿ ಹ್ಯಾಂಡ್ ಬ್ರೇಕ್ನ ಇಳಿಸ್ಬೇಕು, ಓಕೆನಾ? ಆಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸಿ ಫಸ್ಟ್ ಗೇರ್ ಹಾಕಿ ನಿಧಾನ ಕ್ಲಚ್ ಬಿಡಬೇಕು. ಇವಾಗ ಇದೆಲ್ಲ ಆಯ್ತಾ? ನೋಡಿ, ಇವಾಗ ಸ್ಟಾರ್ಟ್ ಮಾಡಿ. ನೋಡಿ, ಇದು ಇಂಡಿಕೇಟರ್ಸ್ ಹೇಳ್ಕೊಟ್ರ ನಿನ್ನೆ. ಇಂಡಿಕೇಟರ್ ಡೌನ್ ರೈಟ್, ಓಕೆನಾ? ಅಪ್ ಸೈಡ್ ಲೆಫ್ಟ್, ಮುಂದ್ಗಡೆದು ಲೆಫ್ಟ್, ಮೇಲೆ ಹಾಕಿದ್ರೆ ಲೆಫ್ಟ್ ಅಂತ. ಲೆಫ್ಟ್ ಎರಡು ಸೈಡ್ ಆನ್ ಆಗುತ್ತೆ. ಈ ಸೈಡ್ ಹಿಂದೆನೂ ಮುಂದೆನೂ ಬರುತ್ತೆ, ಹಿಂದೆನೂ ಬರುತ್ತೆ. ಮಿಡಲ್ ಆಫ್, ಗೊತ್ತಾಯ್ತಾ? ಇದು ಕಾರ್ಸಲ್ಲೆಲ್ಲ ಏನು ಗೊತ್ತಾ? ಇವಾಗ ಲೆಫ್ಟ್ ಇಂಡಿಕೇಟರ್ ಹಾಕಿ, ನೋಡಿ ಇಷ್ಟು ಇದೆ ಅಲ್ವಾ, ಆಟೋಮೆಟಿಕಲಿ ಆಫ್ ಆಗುತ್ತೆ, ಗೊತ್ತಾಯ್ತಾ? ಇಷ್ಟು ಟರ್ನ್ ಅಂತ ಇರುತ್ತೆ. ಸ್ಟಾರ್ಟ್ ಮಾಡಿ ವೆಹಿಕಲ್ನ, ಫುಲ್ ಕ್ಲಚ್. ಇವಾಗ ಇದು ನ್ಯೂಟ್ರಲಲ್ಲಿ ಇದೆ ಅಲ್ವಾ, ಇದು ನ್ಯೂಟ್ರಲಲ್ಲಿ ಇದೆ ಅಂತ ಹಿಂಗೆ ಚೆಕ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇದು ಇಲ್ಲಿಂದ ಇಲ್ಲಿಗೆ ಹೆಂಗೆ ನ್ಯೂಟ್ರಲ್ಲು, ಈ ಮಿಡಲ್ ಪೋರ್ಷನಿಂದ ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆಗಬೇಕು, ಗೊತ್ತಾಯ್ತಾ? ಇಲ್ಲಿದ್ರೂ ಹಿಂಗೆ ಶೇಕ್ ಆಗುತ್ತೆ, ಗೇರಲ್ಲಿದ್ರು. ಅದಕ್ಕೆ ನಾವು ಮಿಡಲಲ್ಲಿದ್ರು ಶೇಕ್ ಆಗುತ್ತೆ. ನಾವೇನು ಅದಕ್ಕೆ ಮೂವ್ಮೆಂಟ್ ಮಾಡಿ ನೋಡಬೇಕು ಎಂಡ್ ಟು ಎಂಡ್, ಆವಾಗ ನ್ಯೂಟ್ರಲಲ್ಲಿ ಇರುತ್ತೆ. ಇವಾಗ ವಿತೌಟ್ ಕ್ಲಚ್ ಸ್ಟಾರ್ಟ್ ಮಾಡ್ಬೋದು, ಅದನ್ನೇ ಗೇರಲ್ಲಿದ್ರೂ ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಕ್ಲಚ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಬೇಕು ಗೇರಲ್ಲಿದ್ರೆ, ಇಲ್ಲಾಂದ್ರೆ ಜರ್ಕ್ ಆಗುತ್ತೆ. ಇಲ್ಲಿದ್ರೂ ಸ್ಟಾರ್ಟ್ ಮಾಡ್ಬೋದು, ಕ್ಲಚ್ ಯೂಸ್ ಮಾಡಬೇಕಷ್ಟೇ. ಈಗ ಯಾವುದೋ ಒಂದು ಥರ್ಡ್ ಗೇರಲ್ಲಿ ಹೋಗ್ತಿರ್ತಾರೆ ಅನ್ಕೊಳ್ಳಿ, ಮಿಡಲಲ್ಲೆಲ್ಲ ಸ್ಟಾಪ್ ಮಾಡ್ತಾರೆ, ಆವಾಗ ಒನ್ನಿಗೆ ಬಂದು ಒನ್ನಿಗೆ ಅಂದರೆ ಕ್ಲಚ್ ಹಿಡಿದಿದ್ರೆ ಏನು ಆಫ್ ಆಗಲ್ಲ, ಗೊತ್ತಾಯ್ತಾ? ಇವಾಗ ಬ್ರೇಕ್ ಹಿಡಿತೀರಾ, ಇವಾಗ ಹೋಗ್ತಿರ್ತೀರಾ, ಇಲ್ಲಿ ಅಲ್ಲಿ ಮುಂದೆ ಹಂಸಿದೆ, ಇಲ್ಲಾಂದ್ರೆ ಯಾರಾದರೂ ಅಡ್ಡ ಬಂದು ಥರ್ಡ್ ಗೇರಲ್ಲಿದೆ, ಬ್ರೇಕ್ ಹಿಡಿತೀರಾ, ಕ್ಲಚ್ ಯೂಸ್ ಮಾಡಿ ಬ್ರೇಕ್ ಮಾಡಬೇಕು. ಏನಕ್ಕೆ ಹೇಳಿ, ಗಾಡಿ ಆಫ್ ಆಗಲ್ಲ. ಅವಾಗ ಏನಾಗುತ್ತೆ, ಥರ್ಡ್ ಗೇರಿಂದ ನೀವು ಇವಾಗ ಸ್ಲೋ ಡೌನ್ ಆಗ್ತಾ ಬರುತ್ತಲ್ವಾ, ಇವಾಗ ಸೂಟೇಬಲ್, ಇವಾಗ 20ಗೆ ಬರುತ್ತೆ ಅದು. ಈಗ ಸೆಕೆಂಡ್ ಗೇರಿಗೆ ಹಾಕೊಂಡು ಮೂವ್ ಮಾಡ್ಬೋದು ನೀವು. ಮತ್ತೆ ಕ್ಲಚಲ್ಲಿ ಸೆಕೆಂಡ್ ಗೇರಿಗೆ ಹಾಕೊಂಡ್ಬಿಟ್ಟು ಕ್ಲಚ್ ರಿಲೀಸ್ ಮಾಡಿದ್ರೆ ಮತ್ತೆ ಮೂವ್ಮೆಂಟ್ ಆಗುತ್ತೆ, ಗೊತ್ತಾಯ್ತಾ? ಅದಾದಮೇಲೆ ಫುಲ್ ಸ್ಟಾಪ್ ಮಾಡ್ತೀರಾ ಅನ್ಕೊಳ್ಳಿ, ಥರ್ಡ್ ಗೇರಲ್ಲಿ ಇರುತ್ತೆ, ಫುಲ್ ಸ್ಟಾಪ್ ಆಗಿರುತ್ತೆ, ಮತ್ತೆ ಕ್ಲಚ್ ಹಿಡ್ದಿರುತ್ತೆ, ವೆಹಿಕಲ್ ಆಫ್ ಆಗಲ್ಲ ಕ್ಲಚ್ ಹಿಡ್ದಿದ್ರೆ, ಗೊತ್ತಾಯ್ತಾ? ಯಾವಾಗ್ಲೂ ಅದಕ್ಕೆ ಏನು ಮಾಡ್ತೀವಿ ನಾವು, ಥರ್ಡ್ ಗೇರಿಂದ ಫಸ್ಟ್ ಗೇರಿಗೆ ಪುಷ್ ಮಾಡ್ತೀವಿ. ಫಸ್ಟ್ ಗೇರಿಗೆ ಪುಷ್ ಮಾಡ್ಬಿಟ್ಟು ನಿಧಾನ ಕ್ಲಚ್ ಬಿಡ್ತೀವಿ, ಮೂವ್ಮೆಂಟ್ ಆಗುತ್ತೆ, ಗೊತ್ತಾಯ್ತಾ? ಯಾವಾಗ ಕ್ಲಚ್ ಯೂಸ್ ಮಾಡಲ್ಲ ಅವಾಗ ಆಫ್ ಆಗುತ್ತೆ. ಯಾಕಂದ್ರೆ ಥರ್ಡ್ ಗೇರಲ್ಲಿ ಇರುತ್ತಲ್ವಾ, ಥರ್ಡ್ ಗೇರ್ ಸ್ಪೀಡ್ 30ಅಲ್ಲಿ ಇರುತ್ತೆ. ಇವಾಗ ಸಡನ್ನಾಗಿ ಬ್ರೇಕ್ ಹಿಡಿದಾಗ ಏನಾಗುತ್ತೆ, 0ಗೆ ಬರುತ್ತೆ, ಇಲ್ಲ 10ಗೆ ಬರುತ್ತೆ, ಆವಾಗ ಆಫ್ ಆಗುತ್ತೆ ಜರ್ಕಾಗಿ. ಅದಕ್ಕೆ ಕ್ಲಚ್ ಯೂಸ್ ಮಾಡಿಬೇಕು, ಗೊತ್ತಾಯ್ತಾ? ಇವಾಗ ಫುಲ್ ಕ್ಲಚ್ ಅಂತು, ಇಲ್ಲಿ ಗ್ರೀನ್ ಸಿಗ್ನಲ್ ತೋರಿಸ್ತಿದೆಯಲ್ಲ, ಅದು ಇಂಡಿಕೇಟರ್. ಈಗ ಆಫ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡಿ, ಜಸ್ಟ್ 2 ಸೆಕೆಂಡ್ಸ್ ಹೋಲ್ಡ್ ಆ ಕಡೆ, ಗೊತ್ತಾಯ್ತಾ? ಹಿಂಗೆ ಟಿಲ್ಟ್ ಮಾಡಿ ಒಂದು ಸ್ವಲ್ಪ, ಅಷ್ಟೇ, ಇಷ್ಟೇ, ಗೊತ್ತಾಯ್ತಾ?
ಇವಾಗ ನೋಡಿ ಎಲ್ಲ ಲೈಟ್ಸು ಹೋಯ್ತಲ್ವಾ. ಈಗ ನಾನು 2 ಸಲ ಟರ್ನ್ ಮಾಡಿದ್ನಲ್ಲ ಅದಾದ್ಮೇಲೆ ಈ ತರ 2 ಸಲ ಆದಮೇಲೆ 3ನೇ ಸ್ಟೆಪ್ ಸ್ಟಾರ್ಟ್ ಗೊತ್ತಾಯ್ತಾ. ಇವಾಗ ಇದೊಂದು ಸೀಟ್ ಬೆಲ್ಟ್ ಹಾಕಿದ್ರೆ ಈ ಸಿಂಬಲ್ ಹೋಗುತ್ತೆ. ಆಮೇಲೆ ಇದು ಡೋರ್ ಸೆನ್ಸರ್ ಇದರಲ್ಲಿ ಹೋಗಿದೆ ಗೊತ್ತಾಯ್ತಾ. ಇದು ಡೋರ್ ಲಾಕ್ ಆಗಿದೆ. ಇನ್ನು ಹ್ಯಾಂಡ್ ಬ್ರೇಕ್ ಸಿಂಬಲ್ ಇದೆ ಅಲ್ವಾ. ಇವಾಗ ನಾವು ಮೂವ್ ಮಾಡಬೇಕು. ಇಲ್ಲಿ ಅಡ್ಡ ಇದೆ ಅಲ್ವಾ ನಮಗೆ, ಅದಕ್ಕೆ ಏನು ಮಾಡ್ತೀವಿ, ರೈಟ್ ಸೈಡಿಗೆ ತೊಗೊಳಕ್ಕಾಗಲ್ಲ, ರಿವರ್ಸ್ ತೊಗೋಬೇಕು ಫಸ್ಟ್ ಗೊತ್ತಾಯ್ತಾ. ರಿವರ್ಸ್ ಇವಾಗ ಫುಲ್ ಕ್ಲಚ್ ಅಮ್ಬೇಕು, ಫುಲ್ ಎಂಡಿಗೆ ಟಚ್ ಆಗಬೇಕು ಗೊತ್ತಾಯ್ತಾ. ಫುಲ್ ಎಂಡ್ ಟು ಎಂಡ್ ಅದು ಫುಲ್ ಕ್ಲಚ್ ಪ್ರೆಸ್ ಮಾಡಲೇಬೇಕು. ಒಂದು ಸ್ವಲ್ಪ 90% ಎಲ್ಲ ಕ್ಲಚ್ ಯೂಸ್ ಮಾಡಿದ್ರೆ ವಾರ್ನ್ ಔಟ್ ಆಗ್ತಿರುತ್ತೆ ಫ್ಲೈ ವೀಲ್ ಓಕೆನಾ. ಅದು ಆಮೇಲೆ ಮತ್ತೆ ನೀವು ಕ್ಲಚ್ನ ಚೇಂಜ್ ಮಾಡಿಸ್ತಾ ಇರಬೇಕಾಗುತ್ತೆ, ಅದಕ್ಕೆ ಫುಲ್ ಪ್ರೆಸ್ ಮಾಡಬೇಕು ಆಯಿತಾ. ಇವಾಗ ನೋಡಿ ಇಲ್ಲಿ ರಿವರ್ಸ್ ಇಲ್ಲಿದೆ ಅಲ್ವಾ, ಮುಂದೆ ನಮ್ಗೆ ಮರ ಅಡ್ಡ ಇದೆ, ಅದಕ್ಕೆ ಏನು ಮಾಡ್ತೀವಿ ನಾವು ರಿವರ್ಸ್ ಹಿಂಗೆ ಇಲ್ಲಿದೆ ಅಲ್ವಾ ರಿವರ್ಸು, ಆ ರಿವರ್ಸಿಗೆ ಹಾಕ್ಬೇಕಂದ್ರೆ ಹಿಂಗೆ ಮೂಮೆಂಟ್ ಮಾಡಿ ಹಿಂಗೆ ಓಕೆನಾ. ಇವಾಗ ಹ್ಯಾಂಡ್ ಬ್ರೇಕ್ ಮೂವ್ ಆಗುತ್ತಾ? ಮೂವ್ ಆಗಲ್ಲ, ಬ್ರೇಕ್ ಹತ್ರ ಕಾಲು ಇಟ್ಕೊಳ್ಳಿ ಇವಾಗ. ಇವಾಗ ಲಿಫ್ಟ್ ಮಾಡಿ ಪ್ರೆಸ್ ಮಾಡಿ ಡೌನ್ ಮಾಡಿ ಅಷ್ಟೇ. ಒಂದು ಸ್ವಲ್ಪ ಲಿಫ್ಟ್ ಮಾಡಿ ಇದನ್ನ ಹಿಂಗೆ ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಲಿಫ್ಟ್ ಮಾಡಿ ಇವಾಗ ಡೌನ್ ಮಾಡಿ ಈಸಿಯಾಗಿ ಹೋಗುತ್ತೆ. ಬ್ರೇಕ್ ಹಿಡೀರಿ ಇವಾಗ, ಇಳಿಸಿ ಫುಲ್ ಡೌನ್ ಮಾಡಿ, ಬಿಟ್ಬಿಡಿ. ಅದೇನು ಮೂವ್ ಆಗಲ್ಲ, ನನಗೆ ಮೂವ್ ಮಾಡಲೇಬೇಕಲ್ವ ನೀವು. ಇವಾಗ ರಿವರ್ಸಲ್ಲಿ ಇದೆ ಅಲ್ವಾ, ನಮ್ಗೆ ಇಲ್ಲಿ ಆಬ್ಜೆಕ್ಟ್ ಅಡ್ಡ ಇದೆ ಇಲ್ಲಿ ಮುಂದೆ, ಅದಕ್ಕೆ ಏನು ಮಾಡ್ತೀವಿ ನಾವು ಆಪೋಸಿಟ್ ಡೈರೆಕ್ಷನ್. ನಾವು ರೈಟಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಲೆಫ್ಟಿಗೆ ಸ್ಟೇರಿಂಗ್ ರೊಟೇಟ್ ಮಾಡಬೇಕು ಗೊತ್ತಾಯ್ತಾ. ಆವಾಗ ಈ ಫೇಸ್ ಇದೆಯಲ್ಲ, ಈ ಫೇಸ್ ಈ ಕಡೆಗೆ ಟರ್ನ್ ಆಗುತ್ತೆ. ನಾವು ರೈಟಿಗೆ ಹೋಗ್ಬೇಕು ಅಂದ್ಬಿಟ್ಟು ರೈಟಿಗೆ ಸ್ಟೇರಿಂಗ್ ಟರ್ನ್ ಮಾಡಿದ್ರೆ ಈ ಕಡೆಗೆ ಫೇಸ್ ಲಿಫ್ಟ್ ಆಗುತ್ತೆ ಗೊತ್ತಾಯ್ತಾ. ರಿವರ್ಸ್ ಅಲ್ವಾ, ರಿವರ್ಸಲ್ಲಿ ಆಪೋಸಿಟ್ ರಿವರ್ಸಲ್ಲಿ ಮಾತ್ರ ಗೊತ್ತಾಯ್ತಾ. ರಿವರ್ಸಲ್ಲಿ ರೈಟ್ ಲೆಫ್ಟ್ ಇದು ರಿವರ್ಸ್ ಅಲ್ವಾ. ರಿವರ್ಸ್ ಅಂದ್ರೇನೆ ಉಲ್ಟಾ ಆಯ್ತಲ್ಲ. ಉಲ್ಟಾ ಅಂದ್ರೆ ಏನು ಮಾಡಬೇಕು, ನಾವು ಆಪೋಸಿಟ್ ಡೈರೆಕ್ಷನ್ ಟರ್ನ್ ಮಾಡಬೇಕು. ನಾವು ರೈಟಿಗೆ ಹೋಗ್ಬೇಕಂದ್ರೆ ಲೆಫ್ಟಿಗೆ ಟರ್ನ್ ಮಾಡಬೇಕು. ನಮಗೆ ಬೇಕಿರೋದು ಹಿಂದೆ ವೀಲ್ ಅಲ್ಲ ಟರ್ನ್ ಫ್ರಂಟ್ ಫೇಸ್ ಅಲ್ವಾ ಬೇಕಿರೋದು ನಮಗೆ. ಫ್ರಂಟ್ ಫೇಸ್ ಈ ಕಡೆ ಲಿಫ್ಟ್ ಆಗುತ್ತೆ ಗೊತ್ತಾಯ್ತಾ. ಇವಾಗ ಲೆಫ್ಟ್ ಟರ್ನ್ ಮಾಡಿ ಫುಲ್ಲು. ಈಗ ಬ್ರೇಕ್ ಇಡೀರಿ, ನಾನು ಹೇಳ್ಕೊಡ್ತೀನಿ. ಫುಲ್ ಟರ್ನ್ ಮಾಡಿ ಫಸ್ಟ್, ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಯ್ತಾ. ಟರ್ನ್ ಮಾಡಬೇಕು ಫುಲ್ ಅದು ಎಂಡಿಗೆ ಟಚ್ ಆಗುತ್ತೆ. 1.5 ರೊಟೇಷನ್ 2 ರೊಟೇಷನ್ ಇರುತ್ತೆ ಅದು ಫುಲ್ಲು. ಕೈ ಚೇಂಜ್ ಮಾಡಬೇಕಾ? ಅಲ್ಲ, ಸಿಂಗಲ್ ಹ್ಯಾಂಡಲ್ ಟರ್ನ್ ಮಾಡಬೇಕು. ಸಿಂಗಲ್ ಹ್ಯಾಂಡಲ್ ಟರ್ನ್ ಮಾಡಬೇಕು. ಹಂಗೆ ಇನ್ನೂ ಟರ್ನ್ ಮುಗೀತಾ. ಓಕೆ, ಇವಾಗ ಬ್ರೇಕ್ನ ನಿಧಾನಕ್ಕೆ ಬಿಡಿ, ಬ್ರೇಕ್ನ ಬಿಟ್ಬಿಡಿ. ಬ್ರೇಕ್ ಬಿಡಿ ನೀವು ನಿಧಾನಕ್ಕೆ, ಎಷ್ಟು ನಿಧಾನಕ್ಕಾಗುತ್ತೆ ಅಷ್ಟು ನಿಧಾನಕ್ಕೆ ಕ್ಲಚ್ ಬಿಡಿ. ನಾನು ಬಿಟ್ಟಿದ್ದೀನಿ, ನೀವೇ ಬಿಡಬೇಕು ನಿಧಾನಕ್ಕೆ. ಹಿಂಗೆ ರಿಲೀಸ್ ಮಾಡಬಾರ್ದು, ಹಿಂಗೆ ಹೋಲ್ಡ್ ಮಾಡಿ ಇಷ್ಟೇ ಗೊತ್ತಾಯ್ತಾ. ಬ್ರೇಕ್ ಬಿಡಿ, ಬ್ರೇಕ್ ಬಿಡಬೇಕು ಮೂವ್ ಆಗ್ಬೇಕಂದ್ರೆ. ಬ್ರೇಕ್ ಹಿಡಿಬಾರ್ದು. ನಾನು ಸಡನ್ ಆಗಿ ಎಲ್ಲೂ ಬ್ರೇಕ್ ಮಾಡಬೇಡಿ ಓಕೆನಾ. ಮಿಡಲ್ ರೋಡ್ಸಲ್ಲಿ ನಾನು ಬ್ರೇಕ್ ಮಾಡ್ತೀನಿ. ಇವತ್ತು ನಾವು ಫಸ್ಟ್ ಗೇರಲ್ಲೇ ಓಡಿಸ್ತೀವಿ. ಅಲ್ಲ, ನಾನು ಹೇಳ್ಕೊಡ್ತೀನಿ, ಎಲ್ಲ ಗೇರ್ಸು ಹೇಳ್ಕೊಡ್ತೀನಿ. ಡೋಂಟ್ ವರಿ, ನೀವು ಜಾಸ್ತಿ ಇದಾಗಬೇಡಿ, ಈಸಿ ಐತೆ ಗೊತ್ತಾಯ್ತಾ. ನನ್ನ ಹತ್ರ ಕಂಟ್ರೋಲ್ಸ್ ಇದೆ, ಎಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ ಓಕೆನಾ. ಹಂಗೆ ಟಿಲ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ಲೈಟಾಗಿ ಆಕ್ಸಿಲರೇಟ್ ಮಾಡಿ, ರೈಟ್ ಇಂಡಿಕೇಟರ್ ಹಾಕಿ. ಅದಕ್ಕೇನೆ ನೀವು ಇಟ್ಕೋಬೇಕು. ನಾನು ಫಸ್ಟ್ 2 ಕ್ಲಾಸ್ ನಾನು ಇಟ್ಕೊಂಡಿರ್ತೀನಿ. ಬ್ರೇಕ್ ಎರಡು ನಾನೇ ಆಪರೇಟ್ ಮಾಡಿ ಒಟ್ಟಿಗೆ ಬಿಡಬೇಕಾ? ಕ್ಲಚ್ ಬ್ರೇಕ್ ಬ್ರೇಕ್ನ ಬಿಡಬೇಕು ಗೊತ್ತಾಯ್ತಾ. ಬ್ರೇಕ್ನ ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ, ನಾವು ಸ್ಟಾಪ್ ಮಾಡ್ಬೇಕಂದ್ರೆ, ಸ್ಲೋ ಮಾಡ್ಬೇಕಂದ್ರೆ ಬ್ರೇಕ್ ಯೂಸ್ ಮಾಡಬೇಕು ಗೊತ್ತಾಯ್ತಾ. ಬ್ರೇಕ್ ಮೇಲೆ ಇವಾಗ ಸ್ಕೂಟಿಯಲ್ಲಿ ನೀವು ಹೆಂಗೆ ಮಾಡ್ತೀರಾ, ಇಲ್ಲಿ ಹಂಪ್ಸ್ ಇದೆ ಅಂದರೆ ಸ್ಲೋ ಮಾಡ್ತೀರಾ, ಅದೇ ಥರ ಇದನ್ನು ಒಂದು ಸ್ವಲ್ಪ ಮೈಂಡ್ ಥಿಂಕ್ ಮಾಡಿ ಬ್ರೇಕ್ನ ಏನಕ್ಕೆ ಹೋಲ್ಡ್ ಮಾಡ್ತೀವಿ ಅಂತ. ಬ್ರೇಕ್ ನೀವು ಎರಡನ್ನೂ ಹೋಲ್ಡ್ ಮಾಡಿದ್ರೆ ಅದು ಮೂವ್ ಆಗಲ್ಲ ಗೊತ್ತಾಯ್ತಾ. ಇವಾಗ ಇಲ್ಲಿ ಹಂಪ್ಸ್ ಇದೆ ಅಲ್ವಾ, ಫುಲ್ ಕ್ಲಚ್ ಮುಗ್ಬೇಕು. ಇವಾಗ ಈ ಸ್ಪೀಡಲ್ಲಿ ಏನು ಬೇಡ ಬ್ರೇಕ್ ಗೊತ್ತಾಯ್ತಾ. ಇದ್ರಲ್ಲಿ 20 ಅಬೋವ್ ಇದ್ರೆ ಒಂದು ಸ್ವಲ್ಪ ಬ್ರೇಕ್ ಬೇಕಾಗುತ್ತೆ. ಬಿಟ್ಬಿಡಿ ಬ್ರೇಕ್ನ, ಬ್ರೇಕ್ ಏನು ಬೇಡ. ಅದು ಸ್ಲೋ ಅಲ್ಲಿದೆ ಅಲ್ವಾ, ನಿಧಾನಕ್ಕೆ ಹಚ್ಕೊಂಡು ಹೋಗುತ್ತೆ ಅದೇನೆ. ಇವಾಗ ಲೈಟಾಗಿ ಆಕ್ಸಿಲರೇಟ್ ಮಾಡಿ. ಕ್ಲಚ್ ಯೂಸ್ ಆಗಿದ್ರೆ ಆಕ್ಸಿಲರೇಟ್ ವರ್ಕ್ ಆಗಲ್ಲ ಗೊತ್ತಾಯ್ತಾ. ಇವಾಗ ಆಕ್ಸಿಲರೇಟ್ ಮಾಡಿದಿರಲ್ವಾ, ಫುಲ್ ಕ್ಲಚ್ ಅಮ್ಕಿ, ಆಕ್ಸಿಲರೇಟ್ ಮೇಲೆ ಕಾಲ್ ತೆಗೀರಿ. ಕ್ಲಚ್ ಅಮ್ಕಿ ಬೇಗ ಬಿಡಿ, ನಿಧಾನ ಕ್ಲಚ್ ಬಿಡಿ. ಕ್ಲಚ್ಚು ಬ್ರೇಕ್ ಬೇಡ, ಬರೀ ಕ್ಲಚ್ ಬಿಡಿ, ಮೂವ್ಮೆಂಟ್ ಆಗಬೇಕು. ಬ್ರೇಕ್ ಏನಕ್ಕೆ ನಮಗೆ, ಬರೀ ಸ್ಟಾಪ್ ಮಾಡೋಕ್ಕೆ ಗೊತ್ತಾಯ್ತಾ. ಸ್ಲೋ ಡೌನ್ ಮಾಡೋಕ್ಕೆ, ಸ್ಟಾಪ್ ಮಾಡೋಕ್ಕೆ. ಬ್ರೇಕ್ ನಾವು ಮೂವ್ಮೆಂಟ್ ಮಾಡ್ಬೇಕಾದ್ರೆ ವಿತ್ ಕ್ಲಚ್ ಬ್ರೇಕ್ ಹಿಡಿಬೇಕು. ಇವಾಗ ಬರೀ ಗೇರ್ ನಾವು ಮೂವ್ಮೆಂಟ್ ಫಾಸ್ಟಾಗಿ ಹೋಗೋಕ್ಕಲ್ವಾ ಮಾಡ್ತಿರೋದು, ಅದಕ್ಕೇ ಬರೀ ಕ್ಲಚ್ಚು ಆಕ್ಸಿಲರೇಟ್ ಅಷ್ಟೇ ಗೊತ್ತಾಯ್ತಾ. ಆಕ್ಸಿಲರೇಟ್ ಮಾಡಿ ಲೈಟಾಗಿ, ಅದು ಲೈಟ್ ಫುಟೆಡ್ ಆಗಿರ್ಬೇಕು ಗೊತ್ತಾಯ್ತಾ. ಅಷ್ಟು ಜೋರಾಗಿ ಆಕ್ಸಿಲರೇಟ್ ಮಾಡಬಾರ್ದು. ಇವಾಗ ಹಂಪ್ಸ್ ಇದೆ ಅಲ್ವಾ, ಆಕ್ಸಿಲರೇಟ್ ಮೇಲಿಂದ ಕಾಲ್ ತೆಗೀರಿ, ಫುಲ್ ಕ್ಲಚ್ ಹಮ್ಕಿ. ತಡಿ, ಒಂದು ಸ್ವಲ್ಪ ಲೈಟಾಗಿ ಬ್ರೇಕು ಬಿಟ್ಬಿಡಿ. ಬ್ರೇಕ್ ಏನು ಬೇಡ, ನಿಧಾನಕ್ಕೆ ಇವಾಗ ಕ್ಲಚ್ ಬಿಡಿ. ಅದೇ ಮೂವ್ ಆಗುತ್ತೆ ಗೊತ್ತಾಯ್ತಾ. ಇವಾಗ ಆಕ್ಸಿಲರೇಟ್ ಮಾಡಿ
ನೋಡಿ ಇಲ್ಲಿ ವೆಹಿಕಲ್ ಅಡ್ಡ ಇದೆ ಅಲ್ವಾ, ಹಿಂಗೆ ಸ್ಟೇರಿಂಗ್ನ ಟಿಲ್ಟ್ ಮಾಡ್ಕೋಬೇಕು. ಓಕೆ. ಆಕ್ಸಿಲರೇಟ್ ಮಾಡಿ. ಫುಲ್ ಕ್ಲಚ್. ಆಕ್ಸಿಲರೇಟ್ ಮೇಲಿಂದ ಕಾಲು ತೆಗೀರಿ. ಫುಲ್ ಕ್ಲಚ್ ಹಮ್ಕಿ, ಎಂಡಿಗೆ ಟಚ್ ಆಗಬೇಕು ಅದು. ಹಾಂ, ಬಿಡಿ ಇವಾಗ ಕ್ಲಚ್ಚು, ಬಿಟ್ಬಿಡಿ ಕ್ಲಚ್ನ. ಆಕ್ಸಿಲರೇಟ್ ಮಾಡಿ. ಅದು ರಿಯಾಕ್ಷನ್ ಬರ್ತಾ ಇರಬೇಕು, ಗೊತ್ತಾಯ್ತಾ? ಸಾಕು ಆಕ್ಸಿಲರೇಟ್. ಇಲ್ಲ ವೆಹಿಕಲ್ ಅಡ್ಡ ಇದೆ ಅಲ್ವಾ? ಹಾಂ, ಇವಾಗ ಆಕ್ಸಿಲರೇಟ್ ಮಾಡಿ. ಅದು ನಿಧಾನಕ್ಕೆ ಮಾಡಬೇಕು, ಕಾನ್ಸ್ಟೆಂಟಾಗಿ, ಗೊತ್ತಾಯ್ತಾ? ಒಂದೇ ಸಲ ಪ್ರೆಸ್ ಮಾಡಬಾರ್ದು. ಮಾಡಿ ಆಕ್ಸಿಲರೇಟ್ ಮಾಡಿ. ಮಾಡಿ ಆಕ್ಸಿಲರೇಟ್ ಕಾನ್ಸ್ಟೆಂಟಾಗಿ, ಹಂಗೆ ಫುಲ್ ಬಿಡಬಾರ್ದು, ಕಾನ್ಸ್ಟೆಂಟಾಗಿ ಇಟ್ಕೋಬೇಕು, ಗೊತ್ತಾಯ್ತಾ? ಒಂದು ಸ್ವಲ್ಪ ರೈಟ್, ಸಾಕು ಅಷ್ಟು ಟಿಲ್ಟ್ ಮಾಡಬಾರ್ದು. ಬರೀ ಒಂದು ಪಾಯಿಂಟಲ್ಲಿ ಪವರ್ ಸ್ಟೇರಿಂಗ್ಸ್ ಅಲ್ವಾ, ಒಂದು ಪಾಯಿಂಟಲ್ಲಿ ಟರ್ನ್ ಆಗುತ್ತೆ. ಇಲ್ಲಿ ಕರ್ವ್ ಇದೆ ಅಲ್ವಾ, ಕರ್ವ್ನ ಮ್ಯಾಚ್ ಮಾಡಬೇಕು. ಹೆಂಗೆ ಗೊತ್ತಾಯ್ತಾ? ಆಕ್ಸಿಲರೇಟ್ ಮಾಡಿ. ಆಕ್ಸಿಲರೇಟ್ ಮೇಲೆ ಕಾಲು ತೆಗಿಬಾರ್ದು, ನಿಧಾನ ಕಾನ್ಸ್ಟೆಂಟಾಗಿ ಮಾಡ್ತೀರಿ. ಒಂದೇ ಸಲ ಅಪ್ಪು ಮಾಡಬಾರ್ದು, ರಿಲೀಸು ಮಾಡಬಾರ್ದು. ಕಾನ್ಸ್ಟೆಂಟ್ ಅಂದ್ರೆ ಗೊತ್ತಲ್ವಾ, ಅದ್ರ ಮೇಲೆ ಸ್ಟೇಬಲ್ ಆಗಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತಿರ್ಬೇಕು ನಾವು. ಹಿಂಗೆ ಆಕ್ಸಿಲರೇಟ್ ಮಾಡಿ. ನೋಡಿ ಆಕ್ಸಿಲರೇಟ್ ಬಿಡಬಾರ್ದು, ಕಾನ್ಸ್ಟೆಂಟಾಗಿ. ಇಲ್ಲಿ ಯಾರೂ ಅಡ್ಡ ಇಲ್ಲ ಅಲ್ಲ. ಹಂಗೆ ಒಂದೇ ಸಲ ಟಿಲ್ಟ್ ಮಾಡಬಾರ್ದು, ಗೊತ್ತಾಯ್ತಾ? ಸ್ಟೇಬಲ್ ಆಗಿ ಇಟ್ಕೊಳ್ಳಿ ಸ್ಟೇರಿಂಗ್ನ, ಓಕೆನಾ? ಸ್ಟೇರಿಂಗ್ ಬ್ಯಾಲೆನ್ಸ್ ಮೇಯ್ನು. ಸ್ಟ್ರೈಟ್ ಮಾಡಿ. ಮತ್ತೆ ಈ ಕಡೆಗೆ ಹೋಗುತ್ತೆ ಲೆಫ್ಟಿಗೆ, ಆಯಿತಾ? ಅದನ್ನು ಮತ್ತೆ ನಾವು ಇವಾಗ ಇಲ್ಲಿ ರೈಟ್ ಹೋಗ್ತಾ ಇತ್ತಲ್ವಾ, ಹಿಂಗೆ ಸ್ಟೇಬಲ್ ಆಗಿ ಹಿಂಗೆ ಮತ್ತೆ ಈಗ ರೈಟ್ ಹೋಗಿದ್ನ ಹಿಂಗೆ ಲೆಫ್ಟ್ ಮಾಡಿ ಮತ್ತೆ ಹಿಂಗೆ ಸ್ಟ್ರೈಟ್ ಮಾಡಬೇಕು, ಗೊತ್ತಾಯ್ತಾ? ಲೆಫ್ಟಲ್ಲೇ ಹಿಡ್ಕೋಬಾರ್ದು. ಇವಾಗ ಇಲ್ಲಿ ಲೆಫ್ಟ್ ಕರ್ವ್ ತಗೊಳ್ಳಿ, ನಿಧಾನ ಸಾಕು. ಇಲ್ಲಿದೆ ಅಲ್ವಾ ಕರ್ವು, ಹಂಗೆ ಟಿಲ್ಟ್ ಮಾಡಬಾರ್ದು, ಜಾಸ್ತಿ ರೊಟೇಷನ್ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಡ್ಜಸ್ಟ್ ಮಾಡಬೇಕಷ್ಟೇ, ಗೊತ್ತಾಯ್ತಾ? ಇಲ್ಲಿ ರೈಟ್ ಕರ್ವ್ ಇದೆ ನೋಡಿ, ಸ್ಟ್ರೈಟ್ ಹೋಗುತ್ತೆ. ರೈಟ್ ಕರ್ವ್ನ ಹಿಂಗೆ ಮ್ಯಾಚ್ ಮಾಡಬೇಕು ಒಂದು ಸ್ವಲ್ಪ ಲೈಟಾಗಿ. ಇಲ್ಲಿ ಸ್ಟ್ರೈಟ್ ಇದೆ ಅಲ್ವಾ, ನೋಡಿ ರೈಟ್ ತಗೊಂಡಿದ್ನ ಹಿಂಗೆ ಸ್ಟೇಬಲ್ ಮಾಡ್ಬೇಕು, ಸ್ಟ್ರೈಟ್ ಮಾಡಬೇಕು, ಗೊತ್ತಾಯ್ತಾ? ರೈಟ್ ಇತ್ತಲ್ವಾ, ಸಡನ್ಲಿ ನಾಯಿ ಬಂತಂತ ಸ್ಲೋ ಡೌನ್ ಮಾಡೋದಾದ್ರೆ ಎಲ್ಲಿ ಬ್ರೇಕ್ ಆಗ್ತಿಲ್ಲ, ಫುಲ್ ಕ್ಲಚ್ ಹಿಡಿಬೇಕು, ಬ್ರೇಕ್ ಹಿಡಿಬೇಕು. ಹಂಗೆ ಬ್ರೇಕ್ ಮಾಡ್ಬೋದು, ಅಂದರೆ ಸಡನ್ ರಿಯಾಕ್ಷನ್. ಮತ್ತೆ ಕ್ಲಚ್ ಹಮ್ಕಿಲ್ಲ ಅಂದರೆ ಆಫ್ ಆಗಿಬಿಡುತ್ತೆ. ಇವಾಗ ಥರ್ಡ್ ಗೇರಲ್ಲಿ ಇದೆ ಅಲ್ವಾ, ಬ್ರೇಕ್ ಹಮ್ಕಿದ ತಕ್ಷಣ ಸ್ಲೋ ಡೌನ್ ಆಗುತ್ತೆ. ಫುಲ್ ಕ್ಲಚ್, ಸ್ವಲ್ಪ ಬ್ರೇಕ್ ಹಿಡೀರಿ. ನಿಧಾನ ಕ್ಲಚ್ ಬಿಡಿ, ರೈಟ್ ಇಂಡಿಕೇಟರ್ ಹಾಕಿ. ಇವಾಗ ಇಲ್ಲಿ ವೆಹಿಕಲ್ಸ್ ಅಡ್ಡ ಇದೆ ಅಲ್ವಾ, ಫುಲ್ ಕ್ಲಚ್ಚು ಬ್ರೇಕು. ಇವಾಗ ನೋಡಿ ನಿಂತಿದೆ ಅಲ್ವಾ, ಥರ್ಡ್ ಗೇರಲ್ಲಿತ್ತು, ಫಸ್ಟ್ ಗೇರಿಗೆ ಆಗುತ್ತೆ, ಓಕೆನಾ? ಇವಾಗ ನಿಧಾನ ಕ್ಲಚ್ ಬಿಡಿ, ನಿಧಾನ ಕ್ಲಚ್ ಬಿಡಿ. ಆ ವೆಹಿಕಲ್ ಹೋಗೋಷ್ಟರಲ್ಲಿ ಇದಾಗುತ್ತೆ. ಹಾಂ, ಇಷ್ಟರಲ್ಲಿ ಇರಲಿ, ಓಕೆನಾ? ಹಿಂಗೆ ಬ್ರೇಕ್ ಬಿಡಬೇಕು. ಇವಾಗ ನಾನು ಹೇಳ್ಕೊಡ್ತೀನಿ. ಹಾಂ, ಇವಾಗ ಬ್ರೇಕ್ ಮೇಲೆ ಕಾಲು ತೆಗೀರಿ ನಿಧಾನಕ್ಕೆ. ಬ್ರೇಕ್ ಬಿಟ್ಬಿಡಿ. ರೈಟ್ ತಗೋಬೇಕಲ್ವಾ, ಹಿಂಗೆ ರೈಟ್ ಟಿಲ್ಟ್ ಮಾಡಿ. ಸಾಕು, ಸ್ವಲ್ಪ ಲೈಟಾಗಿ ಆಕ್ಸಿಲರೇಟ್ ಮಾಡಿ. ಸಾಕು ತಡೀರಿ ಬೇಡ. ಹಾಂ, ಇವಾಗ ಆಕ್ಸಿಲರೇಟ್ ಮಾಡಿ ಆಕ್ಸಿಲರೇಟ್. ಫುಲ್ ಕ್ಲಚ್, ಸಾಕು. ಆಕ್ಸಿಲರೇಟ್ ಸಾಕು. ಫುಲ್ ಕ್ಲಚ್. ಆಕ್ಸಿಲರೇಟ್ನ ಅಷ್ಟು ಮಾಡಬಾರ್ದು, ಗೊತ್ತಾಯ್ತಾ? ನಾನು ಹೇಳ್ದೆ ತಾನೆ ಬಿಟ್ಬಿಡಿ ಆಕ್ಸಿಲರೇಟು ಅಂತ, ಬಿಟ್ಬಿಡ್ಬೇಕು ಅವಾಗ. ಫುಲ್ ಕ್ಲಚ್. ಹಾಂ, ಫುಲ್ ಕ್ಲಚ್, ಬ್ರೇಕ್. ಹಾಂ, ಬಿಟ್ಬಿಡಿ ಬ್ರೇಕ್ನ. ನಿಧಾನ ಕ್ಲಚ್ ಬಿಡಿ. ನಾನು ಏನು ಹೇಳ್ಕೊಡ್ತಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಬೇಕಾಯ್ತಾ? ಹಂಪ್ಸ್ ಬಂದರೆ ಏನು ಮಾಡಬೇಕು? ಫುಲ್ ಕ್ಲಚ್ ಹಮ್ಮಬೇಕು, ಸ್ಲೋ ಡೌನ್ ಮಾಡಬೇಕು, ಸ್ಟಾಪ್ ಮಾಡಬಾರ್ದು. ಸ್ಕೂಟಿಯಲ್ಲೆಲ್ಲ ಹೆಂಗೆ ಹತ್ತಿಸ್ಕೊಂಡು ಸ್ಲೋ ಡೌನು, ಬ್ರೇಕ್ ಹಿಡಿದ್ಬಿಟ್ಟು ಮತ್ತೆ ಆಕ್ಸಿಲರೇಟ್ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ, ಆ ಥರ ಸ್ಟಾಪ್ ಮಾಡಿ ಹತ್ಸ್ಕೊಂಡು ಹೋಗಲ್ಲ ಅಲ್ವಾ, ಅದೇ ಥರ ಕಾರಲ್ಲೂ, ಓಕೆನಾ? ಮಿರರ್ ಅಬ್ಸರ್ವ್ ಮಾಡ್ತೀರಿ, ಓಕೆನಾ? ಲೆಫ್ಟು ರೈಟು ಹಿಂದೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಫುಲ್ ಕ್ಲಚ್, ಬ್ರೇಕ್. ಬಿಟ್ಬಿಡಿ ಇವಾಗ ಬ್ರೇಕ್ನ. ನಿಧಾನ ಕ್ಲಚ್ ಬಿಡಿ. ಯಾರಾದರೂ ಅಡ್ಡ ಇದ್ದಾಗ ಆಕ್ಸಿಲರೇಟ್ ಮಾಡಬಾರ್ದು, ಗೊತ್ತಾಯ್ತಾ? ಇವಾಗ ಫ್ರೀ ಇದೆ ಅಲ್ವಾ, ಇವಾಗ ಆಕ್ಸಿಲರೇಟ್ ಮಾಡಿ. ಇವಾಗ 20 ಅಬೋವ್ ಆಯ್ತಲ್ವಾ, ಇವಾಗ ಆಕ್ಸಿಲರೇಟ್ ಮೇಲಿಂದ ಕಾಲು ತೆಗೀರಿ. ಫುಲ್ ಕ್ಲಚ್ ಹಮ್ಕಿ. ಸ್ಪೀಡ್ ರೈಸ್ ಆದಂಗೆ ಗೇರ್ ಕೂಡ ಅಪ್ ಮಾಡಬೇಕು, ಆಯ್ತಾ? ಫುಲ್ ಕ್ಲಚ್, ಬ್ರೇಕ್ ಬಿಡಿ. ನಾನು ಹೇಳ್ತಿದ್ದೀನಿ ನೋಡಿ, ಸ್ಟಾಪ್ ಮಾಡಬಾರ್ದು, ಹಂಪ್ಸ್ನ ಹತ್ತಿ ಇಳಿಸ್ಕೊಂಡು ಹೋಗ್ಬೇಕು. ಸ್ಟಾಪ್ ಆಯ್ತು ಬಿಡಿ. ಇಲ್ಲ ನಿಂತೈತಲ್ಲ, ಗೊತ್ತಾಗಲ್ವಾ ಸ್ಟಾಪ್ ಆಯ್ತಾ ಅಂದರೆ? ಇವಾಗ ಅದೇ ಕ್ಲಚ್ ಬಿಟ್ರೆ ಮೂವ್ ಆಗುತ್ತೆ.
ಆಕ್ಸಿಲರೇಟ್ ಲೈಟಾಗಿ ಆಕ್ಸಿಲರೇಟ್ ಗೊತ್ತಾಯ್ತಾ. ಸಡನ್ ಮಾಡಬೇಡಿ, ಲೈಟಾಗಿ ಮಾಡಿ ಕಾನ್ಸ್ಟೆಂಟಾಗಿ ನಿಧಾನಕ್ಕೆ. ಹಾಂ ಸಾಕು. ಆಕ್ಸಿಲರೇಟ್ ಫುಲ್ ಕ್ಲಚ್ ಹಂಪಿ ನೋಡಿ, ಸೆಕೆಂಡ್ ಗೇರ್ ಓಕೆನಾ. ಇವಾಗ ಕ್ಲಚ್ ಬಿಡಿ ನಿಧಾನಕ್ಕೆ. ಆಕ್ಸಿಲರೇಟ್ ಮಾಡಿ ಲೈಟಾಗಿ. ಫಸ್ಟ್ ಸ್ಟಾರ್ಟಿಂಗ್ ಫ್ಲೋ ಅಲ್ಲಿ ನಿಧಾನಕ್ಕೆ ಓಡಿಸ್ಬೇಕು ಗೊತ್ತಾ. 40-60 ಒಳಗೆ ಇರಬೇಕು. ನಾವು ಯಾವಾಗ ಫುಲ್ ರೈಸ್ ಮಾಡಿ ಹೋಗ್ತೀವಿ ಕಂಟ್ರೋಲ್ ಸಿಗಲ್ಲ ಗೊತ್ತಾಯ್ತಾ. ಆಮೇಲೆ ನಿಮಗೂ ಪ್ಯಾನಿಕ್ ಆಗುತ್ತೆ, ಒಂದೇ ಸಲ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಯ್ತಲ್ಲ ಅಂತ ಗೊತ್ತಾಯ್ತಾ. ಅದಕ್ಕೆ ಏನು ಮಾಡಬೇಕು, ಸ್ಲೋ ಆಗಿ ಓಡಿಸ್ಬೇಕು. ಅದು ಯೂಸರ್ಸ್ ತಿಳ್ಕೊಳ್ಳಿ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ಅದಾದಮೇಲಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಆಟೋಮೆಟಿಕ್ ಬರುತ್ತೆ. ಫುಲ್ ಕ್ಲಚ್, ಬ್ರೇಕ್ ಬಿಡಿ, ಬ್ರೇಕ್ ಬಿಟ್ಬಿಡಿ ನಿಧಾನಕ್ಕೆ. ಅದನ್ನು ನಾನು ಹೇಳಿದೆ ತಾನೆ, ಸ್ಟಾಪ್ ಮಾಡಬಾರ್ದು ಹಂಪ್ಸ್ ಹತ್ರ. ಹಂಪ್ಸ್ನ ಸ್ಲೋ ಡೌನ್ ಅಷ್ಟೇ. ಸ್ಲೋ ಡೌನ್ ಅಂದರೆ ನಿಧಾನಕ್ಕೆ ಹೋಗೋದು ಗೊತ್ತಾಯ್ತಾ. ಸ್ಟಾಪ್ ಅಂದರೆ ನಿಲ್ಸೋದಲ್ವಾ. ಇವಾಗ ಫುಲ್ ಕ್ಲಚ್ ಹಂಪಿ, ಆಕ್ಸಿಲರೇಟ್. ಇದು ಸ್ಪೀಡ್ ರೈಸ್ ಆಗ್ತಿದೆಯಲ್ಲ, ಗೇರ್ ಕೂಡ ಅಪ್ ಮಾಡ್ಕೋಬೇಕು ನಾವು. ಇವಾಗ ಲೋ ಗೇರ್ಸಲ್ಲಿ ಹೈ ಸ್ಪೀಡ್ ಹೋಗ್ತಿದ್ರೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ. ಥರ್ಡ್ ಗೇರ್ ಇರಿ ಅಂದ್ರೆ ಅವ್ರು ಇರಲ್ಲ, ಬ್ರೇಕ್ ಹಿಡಿಬೇಕು. ಇನ್ನು ಇವಾಗಲೇ ಬೇಡ, ಆಕ್ಸಿಲರೇಟ್ ಬಿಟ್ಟಿದೆ. ಇವಾಗ ಫುಲ್ ಕ್ಲಚ್ ಹಂಕಿ, ಬ್ರೇಕ್ ಹಂಕಿ. ಇವಾಗ ಬಿಟ್ಬಿಡಿ ಬ್ರೇಕ್ನ. ಇವಾಗ ನಿಧಾನ ಕ್ಲಚ್ ಬಿಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಆಕ್ಸಿಲರೇಟ್ ಮಾಡಬೇಕು. ಇವಾಗ ಆಕ್ಸಿಲರೇಟ್ ಮಾಡಿ ಲೈಟಾಗಿ. ಡೌನ್ ಇದೆ ಅಲ್ವಾ, ಒಂದು ಸ್ವಲ್ಪ ಅದೇ ಮೂವ್ ಆಗ್ತಿರುತ್ತೆ. ನೀವು ಮ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಅಪ್ಪಲ್ಲಾದರೆ ಮಾತ್ರ ಏನು ಮಾಡಬೇಕು, ಬೇಗ ಒಂದು ಸ್ವಲ್ಪ ರಿಯಾಕ್ಷನ್ ಟೈಮ್ ಚೆನ್ನಾಗಿರಬೇಕು. ಈ ಕಡೆ ಈ ಲೈನ್ ಇದೆಯಲ್ಲ, ಈ ಲೈನ್ ಡಿಸಿಪ್ಲಿನ್ ಇರಬೇಕು ಗೊತ್ತಾಯ್ತಾ ಯಾವಾಗಲೂ. ಅದಕ್ಕೇ ಸ್ಟೇರಿಂಗ್ ಬ್ಯಾಲೆನ್ಸ್ ಕಲಿಬೇಕು. ಸ್ಟೇರಿಂಗ್ ಬ್ಯಾಲೆನ್ಸ್ ಇದ್ರೆ ಆರಾಮಾಗಿ ಲೈನ್ ಡಿಸಿಪ್ಲಿನ್ ಬರುತ್ತೆ. ಫುಲ್ ಕ್ಲಚ್, ಬ್ರೇಕ್. ಬಿಟ್ಬಿಡಿ ಬ್ರೇಕ್ನ. ಅದು 20 ಕೆಳಗಡೆ ಬರುತ್ತಲ್ವಾ, ಅವಾಗ ಬ್ರೇಕ್ನ ಬಿಟ್ಬಿಡ್ಬೇಕು. ಆಕ್ಸಿಲರೇಟ್, ಲೆಫ್ಟಿಗೆ ಹೋಗ್ತಾ ಇದ್ದೀನಿ. ತಗೊಂಡ್ರಿ ಅಲ್ವಾ, ಆ ಮೂಮೆಂಟ್ ಆಗಿದ ತಕ್ಷಣ ನಿಂಗೆ ಸ್ಟ್ರೈಟ್ ಮಾಡಬೇಕು. ಒಂದು ಮೂಮೆಂಟ್ ಆಗುತ್ತಲ್ವ ಹಿಂಗೆ, ಇಷ್ಟು ಮೂಮೆಂಟ್ ಆಗಿದ ತಕ್ಷಣ ಸ್ಟ್ರೈಟ್ ಮಾಡಬೇಕು ಸ್ಟೇರಿಂಗ್ನ, ಇಲ್ಲಾಂದ್ರೆ ಆ ಕಡೆಗೆ ಹೋಗುತ್ತೆ. ಆಕ್ಸಿಲರೇಟ್ ಮಾಡಿ ಲೈಟಾಗಿ. ಒಂದು ಸ್ವಲ್ಪ ಲೆಫ್ಟ್ ನೋಡಿ. ಹೋಗ್ತಾ ರೈಟಿಗೆ ಹೋಗ್ತಾಯಿತ್ತಲ್ವಾ, ಲೈನಿಂದ ಆಚೆ ಹೋಗ್ತಾಯಿತ್ತಲ್ವಾ, ಹಿಂಗೆ ಮತ್ತೆ ಹಿಂಗೆ ಸ್ಟ್ರೈಟ್ ಮಾಡಬೇಕು. ಹಿಂಗೆ ಮತ್ತೆ ಲೆಫ್ಟಿಗೆ ಇಟ್ಕೊಂಡ್ರೆ ಲೆಫ್ಟಿಗೆ ಹೋಗುತ್ತೆ ಗೊತ್ತಾಯ್ತಾ. ಈ ಕಡೆ ಬನ್ನಿ ನೋಡಿ, ಮತ್ತೆ ರೈಟ್ ತೊಗೊಂಡ್ರಿ. ಹಂಗೆ ಟಿಲ್ಟ್ ಮಾಡ್ತಿರ್ಬಾರ್ದು. ಹಿಂಗಿದೆ ಅಲ್ವಾ, ಅದು ಹೋಗ್ತಿದ್ರೆ ಮಾತ್ರ ನಾವು ಅಡ್ಜಸ್ಟ್ ಮಾಡಬೇಕು. ನೀವೇ ಟಿಲ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಕಡೆ ಹೋಗೋದು ಗೊತ್ತಾಯ್ತಾ. ಇವಾಗ ವೆಹಿಕಲ್ ಅದು ಸ್ಟೇರಿಂಗ್ ಬಿಟ್ರೂ ಸ್ಟ್ರೈಟೇ ಹೋಗುತ್ತೆ. ಫುಲ್ ಕ್ಲಚ್ ಬಿಟ್ಬಿಡಿ, ಬ್ರೇಕ್ನ ನಿಧಾನ ಕ್ಲಚ್ ಬಿಡಿ. ಆಕ್ಸಿಲರೇಟ್ ಮಾಡಿಬಿಡಿ, ಬಿಡಿ ನಿಧಾನ. ಲೈಟಾಗಿ ಆಕ್ಸಿಲರೇಟ್ ಮಾಡಿ. ಕ್ಲಚ್ನ ಕಂಟ್ರೋಲ್ ಮಾಡಬೇಕು ಗೊತ್ತಾಯ್ತಾ. ಸಡನ್ ಕ್ಲಚ್ ಇಟ್ಕೋಬೋದು. ಇವಾಗ ಫುಲ್ ಕ್ಲಚ್ ಹಂಕಿ, ಆಕ್ಸಿಲರೇಟ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ. ಹೋಗಲ್ಲ ಗೊತ್ತಾಯ್ತಾ, ಹಂಗೇನೆ ಅದು. ಕ್ಲಚ್ ಇಟ್ಕೊಂಡ್ರೆ ಹೋಗಲ್ಲ. ಅದಕ್ಕೆ ಇವಾಗ ಕ್ಲಚ್ ರಿಲೀಸ್ ಮಾಡಿ, ಇವಾಗ ಆಕ್ಸಿಲರೇಟ್ ಮಾಡಿ. ಅದು ಇಂಜಿನ್ನು ಇದು ಡಿಸ್ಎಂಗೇಜ್ ಆಗಿರುತ್ತೆ. ಕ್ಲಚ್ ಹಮ್ಕಿದ್ರೆ ಏನಾಗುತ್ತೆ, ಎಂಗೇಜ್ ಆಗಿರುತ್ತಲ್ವ, ಡಿಸ್ಎಂಗೇಜ್ ಆಗುತ್ತಲ್ವಾ, ಆವಾಗ ಏನಾಗುತ್ತೆ, ಆಕ್ಸಿಲರೇಷನ್ ವರ್ಕ್ ಆಗಲ್ಲ ಗೊತ್ತಾಯ್ತಾ. ಅದೇ ಇವಾಗ ಆಕ್ಸಿಲರೇಟ್ ಮಾಡಿ, ಫುಲ್ ಆಕ್ಸಿಲರೇಟ್ ಮಾಡಿ ನೋಡಿ. ಆವಾಗ ಆಕ್ಸಿಲರೇಟ್ ಮಾಡಿತ್ತು, ಇವಾಗ ಆಕ್ಸಿಲರೇಟ್ ಮಾಡಿತ್ತು, ಪುಷ್ ಆಗ್ತಾಯಿತ್ತಲ್ವಾ. ಅದಕ್ಕೆ ಏನು ಮಾಡಬೇಕು, ಕ್ಲಚ್ ಯೂಸ್ ಮಾಡಿ ಆಕ್ಸಿಲರೇಟ್ ಮಾಡಬಾರ್ದು ಗೊತ್ತಾಯ್ತಾ. ಇಂಜಿನಲ್ಲಿ ಪವರ್ ಟ್ರಾನ್ಸ್ಮಿಟ್ ಆಗ್ತಿರಲ್ಲ ನಾವು ಕ್ಲಚ್ಚನ್ನು ಹಮ್ಕಿದ್ರೆ. ನಾವು ಯಾವಾಗ ರಿಲೀಸ್ ಮಾಡಿರ್ತೀವಿ ಅವಾಗ ಮಾತ್ರ ಪವರ್ ಟ್ರಾನ್ಸ್ಮಿಟ್ ಆಗ್ತಿರುತ್ತೆ ಇಂಜಿನಲ್ಲಿ ಗೊತ್ತಾಯ್ತಾ. ಆವಾಗ ಆಕ್ಸಿಲರೇಟ್ ಮಾಡಿದ್ರೆ ಏನಾಗುತ್ತೆ, ಸ್ಪೀಡ್ ಅಪ್ ಆಗುತ್ತೆ ಆವಾಗ. ಫುಲ್ ಕ್ಲಚ್ ಹಮ್ಕಿ, ಫುಲ್ ಕ್ಲಚ್ ಬಿಡಿ. ಕ್ಲಚ್ ಗೇರ್ ಹಾಕ್ಬೇಕು, ಬಿಡಿ ಕ್ಲಚ್ಚು. ಅಷ್ಟೊತ್ತು ಹೋಲ್ಡ್ ಮಾಡಬಾರ್ದು, ಬಿಟ್ಬಿಡ್ಬೇಕು ಗೇರ್ ಹಾಕಿದ ತಕ್ಷಣ. ಏನೂ ಹೋಲ್ಡ್ ಮಾಡೋಂಗಿಲ್ಲ ಗೊತ್ತಾಯ್ತಾ. ಇವಾಗ ಸ್ಟೇರಿಂಗ್ ಲೆಫ್ಟಿಗೆ ತೊಗೊಂಡ್ರೆ ಅದನ್ನು ಲೆಫ್ಟಿಗೆ ಹೋಲ್ಡ್ ಮಾಡೋಂಗಿಲ್ಲ, ಹಾಗೇನು ಸ್ಟ್ರೈಟ್ ಮಾಡಲೇಬೇಕು ಗೊತ್ತಾಯ್ತಾ. ನಾವು ಎಲ್ಲನೂ ಎಲ್ಲಿ ಸಿಚುವೇಶನ್ ಇರುತ್ತೆ ಆ ಥರ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಫುಲ್ ಕ್ಲಚ್, ಬ್ರೇಕ್ ಬಿಟ್ಬಿಡಿ, ಬಿಟ್ಬಿಡಿ ನಿಧಾನ. ಅಷ್ಟು ಬ್ರೇಕ್ ಮಾಡಬಾರ್ದು, ಲೈಟಾಗಿ ಹಿಡಿಬೇಕು. ಗಾಡಿನೇ ಸ್ಲೋ ಇದೆ ಅಲ್ವಾ, ವೆಹಿಕಲ್ ಸ್ಲೋ ಇದ್ದಾಗ ನೋಡ್ಕೊಂಡು ಬ್ರೇಕ್ ಮಾಡಬೇಕು. ಆಕ್ಸಿಲರೇಟ್ ಮಾಡಿ ಆಕ್ಸಿಲರೇಟ್. ಕಾನ್ಸ್ಟೆಂಟಾಗಿ ಮಾಡ್ಬೇಕು, ಹಂಗೆ ಬಿಟ್ಟು ಮಾಡಬಾರ್ದು. ಕಾನ್ಸ್ಟೆಂಟಾಗಿ ಮಾಡಿ. ಫುಲ್ ಕ್ಲಚ್, ಆಕ್ಸಿಲರೇಟ್ ಬಿಡಿ. ಫುಲ್ ಕ್ಲಚ್ ಹಮ್ಕಿ, ಬಿಡಿ ಕ್ಲಚ್ ನಿಧಾನಕ್ಕೆ. ಆಕ್ಸಿಲರೇಟ್ ಮಾಡಿ, ಕ್ಲಚ್ ಬಿಟ್ಬಿಟ್ಟು ಆಕ್ಸಿಲರೇಟ್ ಮಾಡಿಬಿಡ್ಬೇಕು.
ವಿತೌಟ್ ಆಕ್ಸಿಲರೇಷನ್ ಮೂವ್ ಆಗಲ್ಲ, ಓಕೆನಾ. ಬರೀ ಒಂದು ಮೂಮೆಂಟ್ ಆಗ್ತಿರುತ್ತೆ, ನಾವು ಅದನ್ನು ಮ್ಯಾಚ್ ಮಾಡ್ಕೋತಾ ಇರಬೇಕು. ಇವಾಗ ಫುಲ್ ಕ್ಲಚ್, ಆಕ್ಸಿಲರೇಟ್ ಬಿಡಿ. ಹಾಂ ಬಿಡಿ, ಇವಾಗ ಕ್ಲಚ್ ಬಿಟ್ಬಿಡಿ, ಆಕ್ಸಿಲರೇಟ್ ಮಾಡಿ. ಇಲ್ಲಿ ಲೆಫ್ಟಲ್ಲಿ ಸ್ಟಾಪ್ ಮಾಡಿ ಇವಾಗ, ಆಯಿತಾ. ಇವಾಗ ನೋಡಿ ಥರ್ಡ್ ಗೇರಲ್ಲಿ ಇದೆ ಅಲ್ವಾ, ನಿಮ್ಗೆ ಇವಾಗ ಡೌಟ್ ಇತ್ತಲ್ವಾ. ಇವಾಗ ಬರೀ ಕ್ಲಚ್ ಏನು ಯೂಸ್ ಮಾಡಬೇಡಿ, ಬರೀ ಬ್ರೇಕ್ ಮಾಡಿ, ಬ್ರೇಕ್ ಮಾಡಿ, ಬ್ರೇಕ್ ನೋಡಿ, ಜರ್ಕ್ ಆಯಿತು, ಆಫ್ ಆಯ್ತಲ್ವಾ. ಈ ರೀಸನ್ಗೆ ಕ್ಲಚ್ ಯೂಸ್ ಮಾಡಬೇಕು. ಅದನ್ನೇ ಇವಾಗ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಮತ್ತೆ ಕ್ಲಚ್ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ. ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇವಾಗ ಕ್ಲಚ್ ಅಮ್ಕಿ, ಬ್ರೇಕ್ ಅಮ್ಕಿ ನೋಡಿ, ಹಿಂದೆ ಹೋಗ್ತೈತೆ. ಹಾಂ ಸ್ಟಾರ್ಟ್ ಮಾಡಿ. ಇವಾಗ ಕೀ ಆನ್ ಮಾಡಿ, ಕೀಯಲ್ಲೇ ಸ್ಟಾರ್ಟ್ ಮಾಡಬೇಕು. ಹಿಂದೆ ಹೋಗ್ತಾ ಇತ್ತು ವೆಹಿಕಲ್, ಸಾಕು ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ, ಓಕೆನಾ. ಆ ಕ್ಲಸ್ಟರಲ್ಲೆಲ್ಲ ಲೈಟ್ ಹೋಯ್ತಲ್ವಾ. ಇವಾಗ ಥರ್ಡ್ ಗೇರಲ್ಲಿದೆ, ಥರ್ಡ್ ಗೇರಲ್ಲಿ ಬಿಟ್ಟರೆ ಮೂವ್ ಆಗಲ್ಲ, ಗೊತ್ತಾಯ್ತಾ, ಆಫ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಗೇರಿಗೇ ಹಾಕ್ಬೇಕು ನಾವು, ಓಕೆನಾ. ಇವಾಗ ನಿಧಾನ ಕ್ಲಚ್ ಬಿಡಿ, ಸ್ಲೋಲಿ, ಅಷ್ಟು ಜೋರಾಗಿ ಬಿಡ್ಬಾರ್ದು, ನಾನು ಹೋಲ್ಡ್ ಮಾಡಿದ್ದೀನಿ, ಗೊತ್ತಾಯ್ತಾ. ನಿಧಾನಕ್ಕೆ ಮತ್ತೆ ಒಳಗಡೆ ಪ್ರೆಸ್ ಮಾಡಿ ಕ್ಲಚ್ನ, ನಿಧಾನಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಕಂಟ್ರೋಲಲ್ಲಿ ನಿಧಾನ ಕ್ಲಚ್ ಬಿಡಿ, ಸ್ಲೋಲಿ. ಬ್ರೇಕ್ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಒಂದು ಸ್ವಲ್ಪ ವೈಬ್ರೇಷನ್ ಆಗುತ್ತಲ್ವಾ, ಇವಾಗ ಬ್ರೇಕ್ನ ಬಿಡಿ, ಹಿಂಗೆ ಕ್ಲಚ್ ಹೋಲ್ಡ್ ಮಾಡಿ, ಓಕೆನಾ. ಕ್ಲಚ್ನ ಒಂದೇ ಸಲ ಬಿಡಬಾರ್ದು. ಇವಾಗ ಆಕ್ಸಲರೇಟ್ ಮಾಡಿ ಮೂವ್ ಆಯ್ತು. ಬ್ರೇಕ್ ಬಿಟ್ಬಿಡಿ, ಕ್ಲಚ್ ಬಿಡಿ, ಮೂವ್ಮೆಂಟ್ ಅಲ್ವಾ ಬೇಕಾಗಿರೋದು ನಮಗೆ, ಮೂವ್ ಆಗಬೇಕು ವೆಹಿಕಲ್ಲು. ಆಕ್ಸಲರೇಟ್ ಮಾಡಿ ಕಾನ್ಸ್ಟೆಂಟಾಗಿ, ಫುಲ್ ಕ್ಲಚ್, ಸಾಕು. ಆಕ್ಸಲರೇಟ್ ಸಾಕು. ಶಾರ್ಟ್ ಗೇರಲ್ಲ ಅಷ್ಟು ಹೈ ಸ್ಪೀಡ್ ಹೋಗ್ಬಾರ್ದು, ಗೊತ್ತಾಯ್ತಾ. ಬಿಡಿ ಕ್ಲಚ್ ನಿಧಾನಕ್ಕೆ. ಆ 20 ಒಳಗೇನೆ 10 ಮೇಲೆ ಹೋಗಿದ ತಕ್ಷಣವೇ ನಾವು ಸೆಕೆಂಡ್ ಗೇರ್ ಹಾಕಬೇಕು, ಗೊತ್ತಾಯ್ತಾ. ನೀವು 30ವರೆಗೂ ಹೋಗ್ಬಾರ್ದು. ಇವಾಗ ಸೆಕೆಂಡ್ ಗೇರಲ್ಲಿದೆ ಅಲ್ವಾ, ನೋಡಿ. ಇವಾಗ ಫುಲ್ ಕ್ಲಚ್ ಅಮ್ಕಿ, ಬ್ರೇಕ್ ಅಮ್ಕಿ ನೋಡಿ. 20-25 ಇತ್ತು, ಇವಾಗ ನೋಡಿ 0ಗೆ ಬಂತು. ಆದರೆ ವೆಹಿಕಲ್ ಜರ್ಕು ಆಗಿಲ್ಲ, ಆಫು ಆಗಿಲ್ಲ. ಏನಕ್ಕೆ ಹೇಳಿ ಆಫ್ ಆಗಿಲ್ಲ? ಅದಕ್ಕೇನೆ, ಈ ರೀಸನ್ಗೆ ನಾವು ಕ್ಲಚ್ ಯೂಸ್ ಮಾಡಿ ಬ್ರೇಕ್ ಮಾಡಬೇಕು, ಗೊತ್ತಾಯ್ತಾ. ಹಂಪ್ಸ್ಗಳ ಹತ್ರನೂ ಅಷ್ಟೇ. ಇವಾಗ ಥರ್ಡ್ ಗೇರಲ್ಲಿ ಇರುತ್ತೆ, ಬ್ರೇಕ್ ಮಾಡ್ತೀರಾ, ಜರ್ಕಾಗಿ ಆಫ್ ಆಗಿಬಿಡುತ್ತೆ. ನಾವು ಹೆಂಗಿದ್ರು ಕ್ಲಚ್ ಯೂಸ್ ಮಾಡೇನೆ ಅಲ್ವಾ ಗೇರ್ ಚೇಂಜ್ ಮಾಡಬೇಕಿರೋದು. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಕ್ಲಚ್ ಹಿಡ್ದಿರ್ತೀವಿ ಅಷ್ಟೇ, ಗೊತ್ತಾಯ್ತಾ. ಇಷ್ಟೇ ಸಿಂಪಲ್. ಇನ್ನು ಗೊತ್ತಾಯ್ತಲ್ವ, ಸ್ವಲ್ಪ ಬೇಸಿಕ್ಸು. ಏನು ಗೊತ್ತಾಗ್ತಿಲ್ಲ ಅದನ್ನು ನೀವು ಕೇಳ್ತೀರಿ, ನಾನು ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟಿಂದ ಇವಾಗ ನಿಮಗೆ ಗೊತ್ತಾಗಾಯ್ತಲ್ವಾ, ಹಿಂಗೆ ಇವಾಗಲಿಂದ ಪ್ರಾಪರಾಗಿ ಓಡಿಸಿ ನಾನು, ಓಕೆನಾ. ನಿಧಾನ ಕ್ಲಚ್ ಏನಿಲ್ಲ, ಫಸ್ಟ್ ಮೇನ್ ಥಿಂಗ್ ಏನೋ ಕ್ಲಚ್ನ ನಾವು ಕಂಟ್ರೋಲ್ ಮಾಡಬೇಕು. ಕ್ಲಚ್ನ ಯಾವಾಗ ಕಂಟ್ರೋಲ್ ಮಾಡ್ತೀವಿ ಅವಾಗ ನಮ್ಮ ಹ್ಯಾಂಡಲ್ ನಮ್ಮ ಕಂಟ್ರೋಲಲ್ಲಿ ವೆಹಿಕಲ್ ಇರುತ್ತೆ, ಗೊತ್ತಾಯ್ತಾ. ಫುಲ್ ಕ್ಲಚ್ ಒಂದನ್ನು ನೀವು ಕಂಟ್ರೋಲ್ ಮಾಡಿದ್ರೆ ಫುಲ್ ವೆಹಿಕಲ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಗೊತ್ತಾಯ್ತಾ. ಮೂವ್ ಅಪ್ಪಿದೆ ಅಲ್ವಾ, ಅದಕ್ಕೆ ನಿಧಾನಕ್ಕೆ ಬಿಡಬೇಕು. ನಾನು ಏನಂತ ಹೇಳಿದ್ದೀನಿ, ನಿಧಾನಕ್ಕೆ ಕ್ಲಚ್ ಬಿಡಬೇಕು. ಈ ಥರ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಬೇಕು. ಒಂದೇ ಸಲ ಬಿಟ್ಟರೆ ಆಫ್ ಆಗುತ್ತೆ. ನಾನು ನಿಮ್ಮ ಕೈಲಿ ಬಿಡಿಸ್ತೀನಿ ಅಲ್ಲಿ ಫುಲ್ಲು, ಮುಂದೆ ನೋಡಿ. ಫುಲ್ ಕ್ಲಚ್, ಬ್ರೇಕ್. ಇವಾಗ ನಾನು 2 ಕಾಲು ತೆಗಿತೀನಿ, ಓಕೆನಾ. ನಾನು ಇವಾಗ ಹೇಳ್ಕೊಡ್ತೀನಿ ಹೆಂಗೆ ಗೊತ್ತಾ. ಇವಾಗ ಡೌನ್ ಇದೆ ಅಲ್ವಾ ಹಿಂದೆಗೆ, ಬ್ರೇಕ್ ಬಿಡಿ ಒಂದ್ಸಲ. ಇವಾಗ ಬ್ರೇಕ್ ಬಿಡಿ ಅಷ್ಟೇ, ಬ್ರೇಕ್ ಬಿಟ್ಬಿಡಿ, ಕ್ಲಚ್ ಹಂಗೆ ಇರಲಿ. ನೋಡಿ ಹಿಂದೆ ಹೋಗ್ತಿದೆ ಅಲ್ವಾ ವೆಹಿಕಲ್ಲು, ಬ್ರೇಕ್ ಹಿಡೀರಿ. ಇವಾಗ ಹಿಂದೆ ಹೋಗಬಾರ್ದು, ಮುಂದೆ ಮೂವ್ ಮಾಡಬೇಕು. ಅಂದರೆ ಏನು ಮಾಡಬೇಕು ನಾವು, ಫಸ್ಟು ಅರ್ಧ ಕ್ಲಚ್ನ ರಿಲೀಸ್ ಮಾಡಬೇಕು. ಅರ್ಧ ಕ್ಲಚ್ನ ರಿಲೀಸ್ ಮಾಡೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ವೈಬ್ರೇಷನ್ ಆಗುತ್ತೆ, ಅಂದರೆ ಇಂಜಿನಲ್ಲಿ ಪವರ್ ಟ್ರಾನ್ಸ್ಮಿಟ್ ಆಗುತ್ತೆ. ಅದು ಅಲ್ಲಿ ಗೊತ್ತಾಗಲ್ಲ ನಮಗೆ. ಅದು ಏನಾಗುತ್ತೆ, ಇನ್ ದ ಸೆನ್ಸ್, ಒಂದು ಸೆನ್ಸ್ ಇದು, ಇಲ್ಲಿ ವೈಬ್ರೇಷನ್ ಆಗುತ್ತೆ. ಅಲ್ಲಿವರೆಗೂ ನಾವು ಕ್ಲಚ್ನ ಬಿಟ್ಟು ಆ ಸ್ಟೇಜಲ್ಲಿ ಕ್ಲಚ್ನ ಹೋಲ್ಡ್ ಮಾಡಬೇಕು. ಹೋಲ್ಡ್ ಅಂದರೆ ಗೊತ್ತಲ್ವಾ, ಮುಂದಕ್ಕೂ ಅಮಕ್ಬಾರ್ದು, ಹಿಂದೆನೂ ರಿಲೀಸ್ ಮಾಡಬಾರ್ದು. ಅಲ್ಲೇ ಸ್ಟೇಬಲಾಗಿ ಹಿಡ್ಕೋಬೇಕು. ಸ್ಟೇಬಲಾಗಿ ಹಿಡ್ಕೊಂಡು ಇವಾಗ ಬ್ರೇಕ್ ಹಿಡಿದಿದ್ದೀರಲ್ವಾ, ಆ ಸ್ಟೇಬಲ್ ಪೊಸಿಷನಲ್ಲಿ ಬರೀ ಬ್ರೇಕ್ನ ರಿಲೀಸ್ ಮಾಡಬೇಕು. ಆವಾಗ ಏನಾಗುತ್ತೆ, ವೆಹಿಕಲ್ ಇಲ್ಲೇ ನಿಂತಿರುತ್ತೆ. ಅದಾದಮೇಲೆ ನಾವು ಏನು ಮಾಡಬೇಕು, ಫುಲ್ ಅಪ್ಪಿದ್ರೆ ಲೈಟಾಗಿ ಆಕ್ಸಿಲರೇಟ್ ಕೊಂಡು ಕ್ಲಚ್ ಬಿಡಬೇಕು. ಇಲ್ಲಾಂದರೆ ನಿಧಾನ ಕ್ಲಚ್ ಬಿಟ್ಟರೆ ಅದೇ ಆಟೋಮೆಟಿಕ್ ಮೂವ್ ಆಗುತ್ತೆ, ಗೊತ್ತಾಯ್ತಾ. ಇಷ್ಟಪ್ಪಲ್ಲೆಲ್ಲ ಬರೀ ಕ್ಲಚ್ಚಲ್ಲೇ ಮೂವ್ ಆಗುತ್ತೆ. ಫುಲ್ ಕ್ಲಚ್ ಅಮ್ಕಿ. ಇವಾಗ ಬ್ರೇಕ್ ಅಮ್ಕಿದ್ದೀರಾ.